ಹಾಯ್ ಗಾಯ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಟು ಮನಿ ಡ್ರೈವ್. ಇವತ್ತು ನಾವು 3 ಮೇಜರ್ ಸ್ಟಾಕ್ಸ್ನ ಬಗ್ಗೆ ಮಾತಾಡೋಣ. ಫ್ಯೂಚರಲ್ಲಿ ಪೊಟೆನ್ಷಿಯಲ್ ಇದೆ ಇನ್ವೆಸ್ಟರ್ಸ್ಗೆ ಗುಡ್ ರಿಟರ್ನ್ಸ್ನ ಕೊಡೋದಕ್ಕೆ. ಈ ಕಂಪನೀಸ್ ಅವರವರ ಸೆಕ್ಟರ್ನಲ್ಲಿ ಮಾರ್ಕೆಟ್ನಲ್ಲಿ ಅವರ ಪೊಸಿಷನ್ನ ಮಾಡ್ಕೊಂಡಿದ್ದಾರೆ. ಕಮಿಂಗ್ ಡೇಸ್ನಲ್ಲಿ ಇವರ ಗ್ರೋತ್ ಫ್ಯಾಕ್ಟರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ನಮ್ಮ ಫಸ್ಟ್ ಸ್ಟಾಕ್ನ ನೋಡೋಣ. ಶ್ಯಾಮ್ ಮೆಟಾಲಿಕ್ಸ್ ಆ್ಯಂಡ್ ಎನರ್ಜಿ SMEL. ಶ್ಯಾಮ್ ಮೆಟಾಲಿಕ್ಸ್ ಒಂದು ಪ್ರಾಮಿಸಿಂಗ್ ಮೆಟಲ್ ಕಂಪನಿ. ಕಳೆದ ಕೆಲವಾರು ವರ್ಷಗಳಿಂದ ಕಂಪನಿಯಲ್ಲಿ ಸ್ಟ್ರಾಂಗ್ ಗ್ರೋತ್ ಕೂಡ ನೋಡ್ಬೋದು. SMEL ಅವರ ಪ್ರಾಡಕ್ಟ್ಸ್ಗೆ ವ್ಯಾಲ್ಯೂ ಅಡಿಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಇದರಿಂದ ಅವರ ಮಾರ್ಕೆಟ್ ಅಪೀಲ್ ಕೂಡ ಬೆಳೀತಾ ಇದೆ. ಕಂಪನಿ ಪ್ರೊಡಕ್ಷನ್ ಕಾಸ್ಟ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ, ಸ್ಟ್ರಾಟಜೀಸ್ನ ಕೂಡ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಅವರು ಮಾರ್ಕೆಟ್ನಲ್ಲಿ ಇನ್ನೂ ಕೂಡ ಕಾಂಪಿಟೇಟಿವ್ ಆಗ್ತಾರೆ. ಈ ಕಂಪನಿ ಅವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹಾಗೆ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಪ್ರಾಕ್ಸಿಮೇಟ್ಲಿ $50 ಬಿಲಿಯನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲ್ ಇಯರ್ 2025 to 27ನ ಮಧ್ಯ. ಇದರಿಂದ ಅವರ ಮಾರ್ಕೆಟ್ ಶೇರ್ ಹಾಗೆ ಗ್ರೋತ್ ಜಾಸ್ತಿ ಕೂಡ ಆಗ್ಬೋದು. ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಕೂಡ ಸ್ಟ್ರಾಂಗ್ ಆಗಿದೆ. ಇದರಿಂದ ಗ್ರೋತ್ ಇನಿಷಿಯೇಟಿವ್ ಫಂಡ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ನ ಓವರ್ಕಮ್ ಮಾಡೋ ಕೆಪಾಸಿಟಿ ಕೂಡ ಕಂಪನಿಗೆ ಸಿಗುತ್ತೆ. ಈ ಎಲ್ಲ ಪಾಸಿಟಿವ್ ಫ್ಯಾಕ್ಟರ್ಸ್ನ ನಾವು ನೋಡ್ತಾ ಇದ್ರೆ SMELನ ನಾವು ಒಂದು ಪಾಸಿಟಿವ್ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಆಗಿ ತಗೋಬಹುದು. ಹಾಗೆ ಒಂದು ಲೀಡಿಂಗ್ ಬ್ರೋಕರೇಜ್ ಫರ್ಮ್ SMELಗೆ ಬೈ ರೆಕಮೆಂಡೇಶನ್ ಕೂಡ ಕೊಟ್ಟಿದ್ದಾರೆ. ಇದರ 12 ಮಂತ್ಸ್ ಟಾರ್ಗೆಟ್ ಪ್ರೈಸ್ ಬಂದು ₹1104 ಆಗಿದೆ. ಸೊ ಬನ್ನಿ ನಮ್ಮ ಸೆಕೆಂಡ್ ಸ್ಟಾಕ್ನ ನೋಡೋಣ. ಕ್ವೆಸ್ ಕಾರ್ಪೊರೇಷನ್ ಲಿಮಿಟೆಡ್. ಈ ಕಂಪನಿ ಅವರ ಕಾರ್ಪೊರೇಟ್ ಸ್ಟ್ರಕ್ಚರ್ನ ಸಿಂಪ್ಲಿಫೈ ಮಾಡೋದಕ್ಕೆ ಒಂದು ಸಿಗ್ನಿಫಿಕೆಂಟ್ ಸ್ಟೆಪ್ನ ತಗೊಂಡಿದ್ದಾರೆ. ಏನಂದರೆ 3 ಇಂಡಿಪೆಂಡೆಂಟ್ ಕಂಪನೀಸ್ ಜೊತೆ ಡಿಮರ್ಜ್ ಆಗ್ತಿದ್ದಾರೆ. ಡಿಜಿಟೈಡ್, ಬ್ಲೂ ಸ್ಪ್ರಿಂಗ್ ಹಾಗೆ ಕ್ವೆಸ್ ಕಾರ್ಪೊರೇಷನ್ ಲಿಮಿಟೆಡ್. ಕ್ವೆಸ್ನ ನಾನ್ ಕೋರ್ ಬಿಸ್ನೆಸ್ನಿಂದ ಎಕ್ಸಿಟ್ ಆಗಿದ್ದಾರೆ. ಇದರಿಂದ ಅವರಿಗೆ 28% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ಸಿಕ್ಕಿದೆ. ಈ ಕಂಪನಿ ಅವರ ಸ್ಟ್ರಾಟಜಿಕ್ ಡಿಸಿಷನ್ ಇಂದ ಕಂಪನಿಯ ಕೋರ್ ಸ್ಟ್ರೆಂತ್ನ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಹಾಗೆ ಓವರ್ ಆಲ್ ಪ್ರಾಫಿಟಬಿಲಿಟಿನೂ ಕೂಡ ಹೆಚ್ಚು ಮಾಡ್ಕೋತಾ ಇದ್ದಾರೆ. ಜೊತೆಗೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಕೂಡ ಕಮ್ಮಿ ಆಗಿದೆ. ಇದು ನಮಗೆ ಟ್ರಾನ್ಸ್ಪರೆಂಟ್ ಹಾಗೆ ಇಂಡಿಪೆಂಡೆಂಟ್ ಬಿಸ್ನೆಸ್ ಮಾಡೆಲ್ನ ತೋರಿಸಿಕೊಡುತ್ತೆ. ಈ ಎಲ್ಲ ಪಾಸಿಟಿವ್ ಫ್ಯಾಕ್ಟರ್ಸ್ನ ನೋಡ್ತಾ ಒಂದು ಡೊಮೆಸ್ಟಿಕ್ ಬ್ರೋಕರೇಜ್ ಫರ್ಮ್ ಕ್ವೆಸ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಬೈ ರೆಕಮೆಂಡೇಶನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ 12 ಮಂತ್ಸ್ ಟಾರ್ಗೆಟ್ ಪ್ರೈಸ್ನ ₹1100ಗೆ ಹೆಚ್ಚು ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಕ್ವೆಸ್ನ ಸಿಂಪ್ಲಿಫಿಕೆಂಟ್ ಸ್ಟ್ರಾಟಜಿ ಹಾಗೆ ಸ್ಟ್ರಾಂಗ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ನೋಡ್ತಾ ಇದ್ರೆ ಕ್ವೆಸ್ನ ನಾವು ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗಿ ನೋಡ್ಬೋದು. ಸೊ ನಮ್ಮ ಥರ್ಡ್ ಸ್ಟಾಕ್ನ ನೋಡೋಣ. ಬ್ರೈನ್ ಬೀಸ್ ಸೊಲ್ಯೂಷನ್ಸ್ ಲಿಮಿಟೆಡ್ ಅಂದರೆ ಫಸ್ಟ್ ಕ್ರೈ. ಫಸ್ಟ್ ಕ್ರೈ 13 ವರ್ಷ ಹಳೆಯ ಕಂಪನಿ. ಇಂಡಿಯಾದಲ್ಲಿ ಚೈಲ್ಡ್ ಕೇರ್ ಪ್ರಾಡಕ್ಟ್ಸ್ನ ಅತಿ ದೊಡ್ಡ ಓಮ್ನಿ ಚಾನಲ್ ರಿಟೇಲರ್ ಕೂಡ ಆಗಿದ್ದಾರೆ. ಚೈಲ್ಡ್ ಕೇರ್ ಪ್ರಾಡಕ್ಟ್ಸ್ನ ಮಾರ್ಕೆಟ್ನಲ್ಲಿ ಇನ್ನೂ ಕೂಡ 84% ಮಾರ್ಕೆಟ್ ಅನ್ಆರ್ಗನೈಸ್ಡ್ ಆಗಿದೆ. ಸೊ ಹಾಗಾಗಿ ಇದು ಫಸ್ಟ್ ಕ್ರೈಗೆ ಒಂದು ಒಳ್ಳೆ ಗ್ರೋತ್ ಆಪರ್ಚುನಿಟಿ ಕೂಡ ಆಗ್ಬೋದು. ಫಸ್ಟ್ ಕ್ರೈನ ಸ್ಟ್ರಾಂಗ್ ಮಾರ್ಕೆಟ್ ಪೊಸಿಷನ್ ಇವರ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ಅಗ್ರಿಗೇಟ್ ಮಾಡೋದಕ್ಕೆ ಸುಲಭ ಮಾಡಿಕೊಡುತ್ತೆ. ಇದು ಇಂಡಿಯನ್ ಚೈಲ್ಡ್ ಕೇರ್ ಮಾರ್ಕೆಟ್ನಲ್ಲಿ ಅನ್ಆರ್ಗನೈಸ್ಡ್ ಆಗಿದೆ. ಕಂಪನಿಯ ಹೋಮ್ ಬ್ರ್ಯಾಂಡ್ಸ್ನಲ್ಲಿ ಗ್ರೋಯಿಂಗ್ ಪ್ರೆಸೆನ್ಸ್ ಇದೆ. ಇದು ಪ್ರಾಫಿಟಬಿಲಿಟಿನ ಇನ್ನೂ ಕೂಡ ಹೆಚ್ಚು ಮಾಡ್ಕೋಬಹುದು. ಫಸ್ಟ್ ಕ್ರೈ ಪ್ರಾಡಕ್ಟ್ ಫಿಕ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಫೋಕಸ್ ಮಾಡ್ತಿದ್ದಾರೆ. ಕನ್ಸ್ಯೂಮರ್ ಪ್ರಿಫರೆನ್ಸ್ನ ತಲೆಯಲ್ಲಿ ಇಟ್ಕೊಂಡು ಹಾಗೆ ಸೇಲ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಕಂಪನಿ ಲಾಸಸ್ನ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಫ್ಯೂಚರ್ನಲ್ಲಿ ಗ್ರೋತ್ ಹಾಗೆ ಪ್ರಾಫಿಟಬಿಲಿಟಿಯ ಪೊಟೆನ್ಷಿಯಲ್ ಇದೆ. ಫಸ್ಟ್ ಕ್ರೈನ ಸ್ಟ್ರಾಂಗ್ ಮಾರ್ಕೆಟ್ ಪೊಸಿಷನ್, ಗ್ರೋತ್ ಪ್ರಾಸ್ಪೆಕ್ಟ್ಸ್ ಹಾಗೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸಸ್ನ ನೋಡ್ತಾ ಒಂದು ಲೀಡಿಂಗ್ ಬ್ರೋಕರೇಜ್ ಫರ್ಮ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಸೊ ಇದರ 12 ಮಂತ್ಸ್ ಟಾರ್ಗೆಟ್ ಪ್ರೈಸ್ ಬಂದು ₹800 ಆಗಿದೆ. ನಾವು ಬಿಲೀವ್ ಮಾಡ್ತಿದ್ದೀವಿ ಕಂಪನಿ ಗ್ರೋಯಿಂಗ್ ಇಂಡಿಯನ್ ಚೈಲ್ಡ್ ಕೇರ್ ಮಾರ್ಕೆಟ್ನ ಆಪರ್ಚುನಿಟಿನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪೊಸಿಷನ್ನಲ್ಲಿ ಇದೆ ಅಂತ. ಹಾಗೆ ಇದರಿಂದ ಅವರ ಇನ್ವೆಸ್ಟರ್ಸ್ಗೆ ಸ್ಟ್ರಾಂಗ್ ರಿಟರ್ನ್ಸ್ ಕೂಡ ಕೊಡ್ಬೋದು. ಇವತ್ತು ನಾವು 3 ಸ್ಟ್ರಾಂಗ್ ಪ್ರಾಮಿಸಿಂಗ್ ಸ್ಟಾಕ್ಸ್ನ ನೋಡಿದ್ದೀವಿ. ಶ್ಯಾಮ್ ಮೆಟಾಲಿಕ್ಸ್, ಕ್ವೆಸ್ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೆ ಫಸ್ಟ್ ಕ್ರೈ. ಸೊ ಗೈಸ್, ನಾವಿವತ್ತು ನೋಡಿರೋ 3 ಸ್ಟಾಕ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನಲ್ಲಿ ಸ್ಟ್ರಾಂಗ್ ಪೊಟೆನ್ಷಿಯಲ್ನ ಹೋಲ್ಡ್ ಮಾಡುತ್ತೆ. ಈ ಕಂಪನೀಸ್ ಅವರ ಸೆಕ್ಟರ್ನಲ್ಲಿ ರಿಮಾರ್ಕೆಬಲ್ ಗ್ರೋತ್ ಹಾಗೆ ಸ್ಟ್ರಾಟಜಿಕ್ ಇನಿಷಿಯೇಟಿವ್ನ ತೋರಿಸಿದ್ದಾರೆ. ಇದು ಇವರಿಗೆ ಮಾರ್ಕೆಟ್ನಲ್ಲಿ ಕಾಂಪಿಟೇಟಿವ್ ಕೂಡ ಮಾಡುತ್ತೆ. ಸೊ ಯಾವಾಗಲೂ ನಿಮ್ಮ ನೆನಪಿನಲ್ಲಿರಲಿ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ನಲ್ಲಿ ಅದರದೇ ಆದ ರಿಸ್ಕ್ ಇರುತ್ತೆ. ಹಾಗಾಗಿ ನೀವು ಕೂಡ ಖುದ್ದಾಗಿ ತರೋಲಿ ರಿಸರ್ಚ್ ಮಾಡಿ ಹಾಗೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ಮಾತಾಡಿ ಇನ್ವೆಸ್ಟ್ ಮಾಡಿ. ನಾನು ಅಂದ್ಕೊಂಡಿದ್ದೀನಿ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಇನ್ನೊಂದು ಹೊಸ ಇಂಪಾರ್ಟೆಂಟ್ ಟಾಪಿಕ್ನ ಜೊತೆ ಬರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಥ್ಯಾಂಕ್ ಯು.